हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं सर्वैर्गिरीन्द्रसदनैः मदनोऽपि दारैः दूरीकृतश्च बदरी पुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणि च भारती देवो नारायणः श्रीशः देवी मंगलदेवता। विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये। हरिः श्रीं श्रीगुरुभ्यो नमः। समस्तगुरुभ्यो नमः। अशेषवेदान्तकृतान्तसारं व्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं ಶ್ರೀಮನ್ಮಧ್ವವಿಜಯ ಮಹಾಕಾವ್ಯದ 8ನೇ ಸರ್ಗದಲ್ಲಿ ನಾವು ವಿಚಾರ ಮಾಡ್ತಾ ಇದ್ದೇವೆ. ಇದರಲ್ಲಿ ಋಷಿ ರೂಪದಲ್ಲಿದ್ದಂತಹ ಆ ನಾರಾಯಣ ಮಹರ್ಷಿ ಎಂದು ಪ್ರಸಿದ್ಧನಾದ ಪರಮಾತ್ಮ ಅವ ಆಚಾರ್ಯರೊಟ್ಟಿಗೆ ಮಾತಾಡುವಾಗ ಅನೇಕ ಅರ್ಪಣೆಗಳನ್ನು ಕೊಡ್ತಾನೆ. ಲೋಕದಲ್ಲಿ ಈಗ ಜ್ಞಾನಿಗಳಿಗೆಲ್ಲ ಪ್ರೀತಿಯಾಗುವಂತಹ ಸೂತ್ರ ಬ್ರಹ್ಮಸೂತ್ರಗಳ ಭಾವವನ್ನ ಸರಿಯಾಗಿ ಹೇಳದೆ ಶ್ರುತಿಗಳ ಭಾವವನ್ನು ಕೂಡ ಬಹಳ ವಿರುದ್ಧವಾಗಿ ಹೇಳ್ತಾ ಲೋಕದಲ್ಲಿ ಯಥಾರ್ಥ ಜ್ಞಾನವನ್ನೆಲ್ಲ ಮರೆ ಮಾಡಿ ಈ ಶ್ರುತಿ ವಿರುದ್ಧ ಮತವನ್ನ ಲೋಕದಲ್ಲಿ ದುರಾತ್ಮರು ಹೆಚ್ಚಿಸಿದ್ದಾರೆ. ಇದನ್ನ ತಿದ್ದುಪಡಿ ಮಾಡಬೇಕಿದೆ. ಹೀಗೆ ದುಷ್ಟವಾದಂತಹ ಶ್ರುತಿ ವಿರುದ್ಧವಾದಂತಹ ವ್ಯಾಖ್ಯಾನಗಳನ್ನ ಕೇಳಿ ಮತ್ತು ಅದನ್ನೇ ವಿಚಾರ ಮಾಡ್ತಾ ಹಾಗೆಯೇ ಮನುಷ್ಯನ ಜೀವಿತಾವಧಿಯ ಬಹುಪಾಲು ಹೋಗಿಬಿಡ್ತದೆ. ಅವನ ಉಪಾಸನೆ ಯಾರಾದರೂ ಗಂಭೀರವಾಗಿ ಈ ಯಾವುದೇ ಶಾಸ್ತ್ರ ವಿಚಾರವನ್ನು ಶ್ರವಣ ಮಾಡ್ತೇವೆ, ಹೌದು, ಶ್ರವಣ ಮಾಡುವುದರ ಜೊತೆಯಲ್ಲಿ ಉಪಾಸನೆ ಮಾಡಬೇಕು. ಉಪಾಸನೆ ಮಾಡಬೇಕಾದದ್ದು ಗಂಭೀರವಾದ ಯತ್ನ. ಹಾಗೆ ಗಂಭೀರ ಯತ್ನ ಮಾಡುವಂತಹ ಜೀವಿಗಳು ಮನುಷ್ಯರು ಯಾರಾದರೂ ಇದ್ರೆ ಅವರಿಗೆ ಸಿಗುವುದೆಲ್ಲ ಯಥಾರ್ಥ ಜ್ಞಾನ. ಶ್ರುತಿ ವಿರುದ್ಧವಾದದ್ದು, ಸೂತ್ರ ಭಾವಕ್ಕೆ ವಿರುದ್ಧವಾದದ್ದು, ಗೀತೋಪದೇಶಗಳಿಗೆ ವಿರುದ್ಧವಾದಂತಹ ಭಾವಗಳನ್ನ ಗ್ರಹಿಸ್ತಾ ಅಸದುಪಾಸನೆಯನ್ನ ಮಾಡ್ತಾರೆ ಬಹುಜನ. ಹೀಗೆ ಸುಜೀವಿಗಳು ಹಾಳಾಗ್ತಾ ಇರುವಂತಹ ಸಂದರ್ಭ ಆಗಿಬಿಟ್ಟಿದೆ. ಇದು ಕಲಿಯುವುದಲ್ಲಿ ಬಹಳ ಸರ್ವೇ ಸಾಮಾನ್ಯ ಅನ್ನುವಂಥ ರೀತಿಯಲ್ಲಿ ಆಗಿ ಹೋಗಿದೆ. ಹೀಗಾಗಿ ಇದರ ಸಂಬಂಧಿಯಾಗಿ ಈ ಒಂದು ದುಷ್ಟವಾದಂತಹ ದುಷ್ಟಾರ್ಥಗಳನ್ನು ಹೇಳುವ ಈ ವಾದಗಳನ್ನು ಬಡಿದು ಹಾಕಬೇಕು. ಅದಕ್ಕಾಗಿ ನೀನು ಕೆಲಸ ಮಾಡಬೇಕು. ಅಪನೇತು ಮೇನ ಮನಯಂ ಕೃತಂ ಖಲೈಹಿ ಪ್ರತಿನೇತುಮಾತ್ಮಜನತಾಂ ಶುಭಾಂ ಗತಿಂ ಕುರು ಸೂತ್ರ ಭಾಷ್ಯಮವಿಲಂಬಿತಂ ವ್ರಜಃ ಸುಮತೇನ ಯೋಜಯ ಕವೇ ಶ್ರುತಿ ಸ್ಮೃತಿ ಎನ್ನುವಂತಹ ಈ ಒಂದು ಅಪ್ಪಣೆಯ ವಾಕ್ಯವನ್ನ ನರನಾರಾಯಣ ಆ ನಾರಾಯಣ ದೇವರು ಹೇಳುವಂಥದ್ದು. ಈಗಾಗಲೇ ಮೊದಲು ಹೇಳಿದಂತಹ ಆ ವಿವರಣೆಯೆಲ್ಲ ಹಿಂದಿನ ಶ್ಲೋಕದ ಪೂರ್ವಕಥಾ ವಿಚಾರ. ಹಾಗಾಗಿ ನೀನೇನ್ ಮಾಡಬೇಕು? ತಿದ್ದುಪಡಿ ಮಾಡಬೇಕಲ್ವಾ? ಅದಕ್ಕಾಗಿ ನೀನೇನ್ ಮಾಡಬೇಕು? ಈ ದುರಾತ್ಮರಾದವರು ಏನೆಲ್ಲ ಶ್ರುತಿಗಳು, ಸೂತ್ರಗಳು, ಬ್ರಹ್ಮಸೂತ್ರಗಳು ಹಾಗೂ ಗೀತೋಪದೇಶ ಇವೆಲ್ಲಕ್ಕೂ ಕೂಡ ವಿರುದ್ಧಾರ್ಥವನ್ನ ಹೇಳಿ ದುಷ್ಟವಾದಂತಹ ಮತಾಚಾರ್ಯರಾಗಿ ದುಷ್ಟ ಮತವನ್ನ ಉಪದೇಶ ಮಾಡ್ತಾ ಲೋಕದಲ್ಲಿ ಸಜ್ಜನರನ್ನ ಹಾಳುಗೆಡವಿದ್ದಾರೆ. ಈಗ ಸಜ್ಜನರಿಗೆ ಉತ್ತಮವಾದ ಹಾದಿ ಎಂದು ತೋರಿಸ್ಬೇಕು. ಶುಭಾಂಗತಿಂ ಅಂತ ಹೇಳಿದ್ರು. ಅತ್ಯುತ್ತಮವಾದಂತಹ ಮಂಗಲಮಯವಾದಂತಹ ಭಗವತ್ ಪ್ರಾಪ್ತಿಗೆ ಬೇಕಾದಂತಹ ಅರಿವಿನ ಹಾದಿಯನ್ನು ತೋರಿಸ್ಬೇಕು. ಯಾರು ಅದು ನೀನೇ ಮಾಡಬೇಕಾದ ಕೆಲಸ. ಹಾಗಾಗಿ ನೀನು
ಸೂತ್ರ ಭಾಷ್ಯಂ ಅವಿಲಂಬಿತಂ ಕುರು. ಸೂತ್ರಗಳ ಭಾಷ್ಯವನ್ನು, ಸೂತ್ರಗಳ ವ್ಯಾಖ್ಯಾನವನ್ನು ನೀನು ಬಹಳ ಶೀಘ್ರವಾಗಿ, ನೀನು ಬಹಳ ಚುರುಕಾಗಿ ಮಾಡು. ಇದರಿಂದ ಏನಾಗ್ತದೆ, ನೀನೀಗ ಉಡುಪಿಗೆ ಹೋಗಿ ಅಲ್ಲಿ ಕುಳಿತು ನೀನು ಮತ್ತೆ ನಿನ್ನ ಊರಿಗೆ ಹೋಗಿ ಸೇರ್ಬೇಕು. ಅಲ್ಲಿ ನೀನು ಭಾಷ್ಯವನ್ನೆಲ್ಲ ರಚನೆ ಮಾಡಬೇಕು. ಅದು ಸೂತ್ರ ಭಾಷ್ಯವನ್ನ ಬಹಳ ಶೀಘ್ರವಾಗಿ ನೀನು ರಚನೆ ಮಾಡಬೇಕು. ಜ್ಞಾನಿಯಾದವ ನೀನು, ನಿಜವಾಗಿ ಜ್ಞಾನಿ ನೀನು. ಹೀಗಾಗಿ ನಿನ್ನ ಈ ಯಾವ ಸೂತ್ರಾರ್ಥಗಳನ್ನು ಹೇಳುವಾಗ ಪ್ರಮಾಣ ಕೊಡಬೇಕಲ್ಲ. ಅದಕ್ಕೆ ಶ್ರುತಿ ಸ್ಮೃತಿ ವಾಕ್ಯಗಳ ಪ್ರಮಾಣವನ್ನು ಒದಗಿಸಿ ಎಲ್ಲ ಜನರಿಗೆ ಕೂಡ ಸಮಂಜಸವಾಗಿ ಮನಸ್ಸಿಗೆ ಹಿಡಿಸುವಂತೆ ನೀನೆಲ್ಲ ಭಾಷ್ಯವನ್ನು ರಚನೆ ಮಾಡುವಂತ ಈ ರೀತಿಯಾಗಿ ಇಲ್ಲಿ ನಾರಾಯಣ ಮಹರ್ಷಿಯ ಅಪ್ಪಣೆ ಆಯಿತು. ಅಮಿತಾಮಿತಾಮಪಿ ಗಿರಂ ಜಗದ್ಗುರೋ ಇತಿ ತಾಂ ನಿಶಮ್ಯ ವಿರಲೇತರಂತರಃ ವದತಾಂಬರಸ್ತಮವದತ್ತದಾತಯೋಃ ವಿರಹ ಕ್ಷಮಃ ಖಲು ಚರಾಚರೇಶಯೋಃ. ಪರಮಾತ್ಮ ಇಲ್ಲಿ ದ್ವಿವಚನವನ್ನ ಕೊಡ್ತಾರೆ, ಈಶಯೋಃ ಅಂತ. ಏನದು ದ್ವಿವಚನ? ಯಾಕೆ ಸಂಸ್ಕೃತದಲ್ಲಿ ಹೇಳುವಾಗ ದ್ವಿವಚನ ಅಂತ ಉಂಟು. ನಾವೆಲ್ಲ ಸಾಮಾನ್ಯವಾಗಿ ನಮ್ಗೆ ಇನ್ಯಾವ ಭಾಷೆಯಲ್ಲೂ ಸಿಗೋದಿಲ್ಲ. ಇಂಗ್ಲಿಷ್ ಕಲಿತೇವೆ, ಕನ್ನಡ ಕಲಿತೇವೆ, ಯಾವ ಭಾಷೆ ಕಲಿತರೂ ಕೂಡ ನಮಗೆ ಅದರಲ್ಲಿ ಏಕವಚನ ಬಹುವಚನ ಅಂತ ಇರ್ತದೆ. ಹಾಗೆ ಏಕವಚನ ಬಹುವಚನ, ಹಣ್ಣುಗಳು, ಹೂಗಳು ಹೀಗೆ ಕಲಿತೇವೆ. ಆದರೆ ನಮಗೆ ದ್ವಿವಚನ ಗೊತ್ತಿಲ್ಲ. ದ್ವಿವಚನ ಹೇಳಲಿಕ್ಕೆ ಬರ್ತದ ಅಂದ್ರೆ ಹೇಳಲಿಕ್ಕೆ ಬರ್ತದೆ. ಇಬ್ಬರು ಮಕ್ಕಳಿಬ್ಬರು ಹೇಳಲಿಕ್ಕೆ ಬರ್ತದಲ್ಲ ಹಾಗೆ. ಆದರೆ ಅದು ಭಾಷೆ ಕಲಿಯುವಾಗ ಅದು ಬೇಕಾಗುವುದಿಲ್ಲ, ಅಷ್ಟು ಅತ್ಯಗತ್ಯವಾಗಿ ಕಲಿಯುವುದಿಲ್ಲ. ಆದರೆ ಸಂಸ್ಕೃತದಲ್ಲಿ ಹಾಗೆ ಕಲಿಸ್ತಾರೆ ದ್ವಿವಚನವನ್ನ ಕಲಿಯುವುದೇ. ಅದು ಕ್ರಿಯಾಪದದಲ್ಲಿದೆ, ಅದು ವಿಶೇಷ. ಕ್ರಿಯಾಪದ ಹೇಳಿದ್ರೆ ಮಕ್ಕಳು ಆಡುತ್ತಾರೆ ಅಷ್ಟೇ ಹೇಳುವುದು. ಆಡುತ್ತಾರೆ ಅಂದ್ರೆ 2 ಮಕ್ಕಳು ಆಡ್ತಾರೆ ಅಂತಲೂ ಹೇಳ್ಬೋದು, ಬಹುಜನ ಮಕ್ಕಳು ಆಡ್ತಾರೆ ಅಂತಲೂ ಹೇಳ್ಬೋದು. 10 ಮಕ್ಕಳು ಆಟವಾಡುತ್ತಾರೆ ಅಂತ ಹೇಳ್ತೇವೆ. ಅಲ್ಲಿ ಆಡುತ್ತಾರೆ ಅಷ್ಟೇ, ಅದು ಇನ್ನೇನಲ್ಲ. ಅದರಲ್ಲಿ ಆ ಕ್ರಿಯಾಪದದಲ್ಲಿ ನಮಗೆ ಬಹುವಚನ ಗೊತ್ತಾಗ್ತದೆ ಬಿಟ್ರೆ ಅಲ್ಲಿ ದ್ವಿವಚನ ಗೊತ್ತಾಗುವುದಿಲ್ಲ. ಆದರೆ ಸಂಸ್ಕೃತ ಭಾಷೆಯಲ್ಲಿ ಹಾಗಲ್ಲ. ದ್ವಿವಚನಕ್ಕಾಗಿಯೇ ಕ್ರಿಯಾಪದ ಉಂಟು. ಅದು ಹೇಗೆ ಅಂದ್ರೆ ಆ ಭಾಷೆಯಲ್ಲಿ ಇದೆ, ಅರ್ಥ ಆಗ್ತದೆ. ಮತ್ತೆ ನಮ್ಗೆ ಕಲ್ತ ಮೇಲೆ ಅರ್ಥ ಆಗ್ತದೆ ಅದು. ಅದಕ್ಕೆ ಇಲ್ಲಿ ಹೇಳ್ತಾರೆ. ಅಂದ್ರೆ ಇಲ್ಲಿ ಯಾಕೆ ದ್ವಿವಚನ ಹೇಳಿದ್ರು ಅಂದ್ರೆ ಪರಮಾತ್ಮ 2 ರೂಪಗಳೆಂದಿದ್ದಾನೆ. ಒಂದು ವಾಸಿಷ್ಠ ಕೃಷ್ಣ, ಮತ್ತೊಬ್ಬ ನಾರಾಯಣ ಮಹರ್ಷಿ. ಹೀಗೆ 2 ಋಷಿ ರೂಪಗಳ ಪರಮಾತ್ಮ ಇದ್ದಾನೆ. ಆ ಸಂಬಂಧಿ ಹೇಳ್ತಾರೆ. ಈ ಶ್ಲೋಕಾರ್ಥ ನೋಡುವ. ಅಮಿತಾಮಿತಾಮಪಿ ಗಿರಂ ಜಗದ್ಗುರೋಃ. ಅಲ್ಲಿ ಏನಾಗಿದೆ ಅಂದ್ರೆ ಆಚಾರ್ಯ ಮಧ್ವರು ಅವರ ಮಾತನ್ನ ಕೇಳ್ತಾರೆ. ಆಚಾರ್ಯ ಮಧ್ವರಾದರು ಎಂಥವರು ಅಂದ್ರೆ ಅಮಿತಾಮಪಿ ಗಿರಂ ಜಗದ್ಗುರೋಃ ಅಂತ ಹೇಳಿ, ಅಲ್ಲಿ ಆ ಜಗತ್ತಿಗೆ ಗುರುಗಳಾದಂತಹ ನಾರಾಯಣ ಮಹರ್ಷಿ. ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಹೇಳ್ತಾರಲ್ವಾ. ಯಾರು? ಕೃಷ್ಣ. ವಾಸಿಷ್ಠ ಕೃಷ್ಣನೇ. ಕೃಷ್ಣ ಅವನೇ ಲೋಕಕ್ಕೆ ಗುರು. ಹಾಗಾಗಿ ಅವನು ಇಷ್ಟೆಲ್ಲ ಜ್ಞಾನ ರಾಶಿಯನ್ನು, ವ್ಯಾಸ ಸಾಹಿತ್ಯ ಅಂತ ಪ್ರಸಿದ್ಧವಾದ ಜ್ಞಾನ ರಾಶಿಯನ್ನು ಕೊಟ್ಟಿದ್ದಾನೆ. ಹಾಗೆಯೇ ನಾರಾಯಣ ಮಹರ್ಷಿ ರೂಪದಲ್ಲಿ ನಾರಾಯಣ ಮಹರ್ಷಿ ಅಂತ ಪ್ರಸಿದ್ಧನಾದಂತಹ ಭಗವಂತನ ರೂಪವೂ ಇದೆ. ಇಲ್ಲಿ ಆ ನಾರಾಯಣನ ಅಪ್ಪಣೆಯ ವಾಕ್ಯ ನಮ್ಮ ಪೂರ್ಣಪ್ರಜ್ಞರಿಗೆ ಸಿಕ್ಕಿದೆ. ಆ ನಾರಾಯಣ ಮಹರ್ಷಿಯ ಮಾತು ಹೇಗಿತ್ತು ಅಂದ್ರೆ ಅಮಿತಾಮಪಿ ಜಗದ್ಗುರು ಹೋಗಿರಂ. ಜಗದ್ಗುರುವಾದಂತಹ ನಾರಾಯಣ ಮಹರ್ಷಿಯ ಮಾತು, ಗಿರಂ ಅಂದ್ರೆ ಮಾತನ್ನು, ಆ ಮಾತು ಎಂಥದ್ದು? ಮಿತ ಅಂತ 2 ಶಬ್ದ ಹೇಳ್ತಾರೆ. ಕೆಲವೇ ಮಾತುಗಳು ಮಿತವಾದ ಮಾತು, ಅಮಿತವಾದ ಮಾತು, ಬಹಳ ಮಾತು. ಏನಾದ್ರೂ ಒಂದು ಹೇಳ್ರಿ, ಸ್ವಲ್ಪ ಮಾತಾಡ್ತಾರೆ, ಸ್ವಲ್ಪ ಮಾತುಗಳಾಡಿದ್ರು. ನಾರಾಯಣ ಮಹರ್ಷಿ ಮಾತಾಡಿದ್ದು ಸ್ವಲ್ಪ ಮಾತಾಡಿದ್ದು ಅಂತ ಹೇಳಿ, ಅಥವಾ ಬಹಳ ಮಾತಾಡಿದ್ರು ಅಂತ ಹೇಳ್ಬೇಕು. ಇದೇನು ಹೀಗೆ ಹೇಳಿದ್ರೆ ಅರ್ಥ ಏನು? ಮಿತ ಅಮಿತ 2 ಹೌದಾ ಅಂದ್ರೆ ಹೌದು, 2 ಹೌದು. ಮಿತವಾದ ಮಾತನ್ನಾಡಿದ್ರು,
ಈಶ್ವರ. ಮಿತವಾದ ಶಬ್ದಗಳನ್ನ ಬಳಸಿ ಮಿತವಾಕ್ಯಗಳು, ಕೆಲವೇ ವಾಕ್ಯಗಳ ಮಾತುಗಳನ್ನ ನಾರಾಯಣ ಮಹರ್ಷಿ ಮಾತಾಡಿದ್ದು. ಸರಿ. ಅಮಿತ ಅಂತ ಯಾಕೆ ಹೇಳ್ತೀರ? ಮತ್ತೆ ಅಮಿತಾಂ ಗಿರಂ ಅಂತಲೇ ಹೇಳ್ಬೇಕು, ಅನ್ವಯ ಹಾಗೆ ಮಾಡ್ಬೇಕಾಗ್ತದೆ. ಮಿತಾಂ ಗಿರಂ, ಅಮಿತಾಂ ಗಿರಂ. ಬಹಳ ಮಾತು ಅಂತ ಆಗ್ಲಿಲ್ವಾ? ಅಂದ್ರೆ ಮಿತಿಗೆಟ್ಟು ಮಾತಾಡೋದು. ಎಷ್ಟು ಮಾತಾಡ್ಬೋದು ಅಂದ್ರೆ ಅದಕ್ಕಿಂತ ಮೀರಿ ಬಹಳ ಮಾತಾಡೋದು, ಹಾಗೂ ಅಲ್ವಾ? ಅಂದ್ರೆ ಅದು ಹೌದು. ಹೇಗೆ ಅಂದ್ರೆ ಮಿತವಾಗಿ ಮಾತಾಡಿದ್ದು ಹೌದು. ನಾರಾಯಣ ಮಹರ್ಷಿ ಇಲ್ಲಿ ಬರುವಂತ ಎರಡು ಮೂರು ಶ್ಲೋಕಗಳ ಮಾತುಗಳನ್ನಷ್ಟೇ ಆಡಿದ್ದು. ಆದ್ರೆ ಅಂದ್ರೆ ಇದು ಅನುವಾದ. ಆಚಾರ್ಯರು ನಾರಾಯಣ ಪಂಡಿತಾಚಾರ್ಯರ ಮುಂದೆ ಏನು ಹೇಳಿದ್ರೋ ಆ ಆಚಾರ್ಯರು ಕೊಟ್ಟ ವರದಿಯನ್ನು ನಾರಾಯಣ ಪಂಡಿತಾಚಾರ್ಯರು ಇಲ್ಲಿ ಶ್ಲೋಕ ರೂಪಗಳಲ್ಲಿ ನಮಗೆ ಕಟ್ಟಿಕೊಟ್ಟಿದ್ದಾರೆ. ಇದು ಸ್ವಲ್ಪವೇ ಮಾತುಗಳು, ಅಥವಾ ಮತ್ತು ಕೆಲವು ಮಾತುಗಳು ಇದ್ದಿರಬಹುದು, ಏನೂ ಇರಲಿ. ಈಗ ಸ್ವಲ್ಪವೇ ಮಾತಲ್ವಾ, ಇದರಲ್ಲಿ ಬಹಳ ಏನಿದೆಯಪ್ಪ, ಏನೋ ಅಷ್ಟು ಕಾಣೋದಿಲ್ವಲ್ಲ ಅಂತ. ಆದರೆ ಆ ನಾರಾಯಣ ಮಹರ್ಷಿಯ ಮಾತು ಹೇಗಿದೆ ಅಂದ್ರೆ, ಅದು ಪದಗಳು, ವಾಕ್ಯಗಳು ಮಿತವಾಕ್ಯಗಳನ್ನ ಬಳಸಿ ಮಾತಾಡಿದ್ರು. ಹಾಗೆ ಅಮಿತಾಂ ಅಂದ್ರೆ ಅಮಿತಾರ್ಥವನ್ನ ಹೊಂದಿತ್ತು ಅಂತ. ಶಬ್ದಗಳು ಕಡಿಮೆ, ಅರ್ಥ ಹೆಚ್ಚು ಅಂತ ಸೂತ್ರಪ್ರಾಯವಾಗಿ ಮಾತಾಡುವುದು ಅಂತ ಹೇಳ್ತಾರೆ. ಕಡಿಮೆ ಸಮಯದಲ್ಲಿ ಹೆಚ್ಚು ಅರ್ಥವನ್ನು ಕೊಡುವಂತಹ ಮಾತುಗಳು. ಇದಕ್ಕೆ ಬಹಳ ಒಳ್ಳೆ ಉದಾಹರಣೆ ಅಂದ್ರೆ ನಮ್ಮ ಇಲ್ಲಿರುವ 2-3 ಜನರಿಗೆ ಅದರ ಅನುಭವ ಇದೆ. 2 ಜನರಿಗೆ ಏನದು ಅಂದ್ರೆ, ಶ್ರೀನಿವಾಸಾಷ್ಟಕ ಅಂತ ಗುರುಗೋಪಾಲ್ ದಾಸರು ಒಂದು ರಚನೆ ಮಾಡಿದ್ದಾರೆ. ಅದು ಎಷ್ಟು ಚಂದ ಇದೆ ಆ ಅಷ್ಟಕ. ಹೌದು, ಆ ಶ್ರೀನಿವಾಸಾಷ್ಟಕವನ್ನ ಯಾರು ಅಧ್ಯಯನ ಮಾಡಿದ್ರು ಕೂಡ ಅಧ್ಯಯನ ಮಾಡಬೇಕಾದಂಥದ್ದು. ಕನ್ನಡದ್ದೇ ಕೃತಿ. ಅದನ್ನ ಒಂದು ಪದವೂ ಕೂಡ ಅದರಲ್ಲಿ ಒಂದು ವ್ಯರ್ಥವಾಗಿ ಕಾಣೋದಿಲ್ಲ. ವ್ಯರ್ಥ ಅಂದ್ರೇನು, ವ್ಯರ್ಥವಾಗಿ ಮಾತು ಅಂತಲ್ಲ, ಬೇರೆಯವರು ವ್ಯರ್ಥವಾಗಿ ಆಡ್ತಾರೆ ಅಂತಲ್ಲ, ಬಹಳ ಅರ್ಥ ಅಂತ ಬಹುವರ್ಥಗಳನ್ನ ಪೂರ್ಣವಾಗಿ ಹೊಂದಿರುವಂತಹ ವಾಕ್ಯಗಳು. ಅಂತಹ ಅತ್ಯದ್ಭುತವಾದ ಕನ್ನಡ ಕೃತಿ ಶ್ರೀನಿವಾಸಾಷ್ಟಕ. ಇದು ಗುರುಗೋಪಾಲದಾಸರ ಕೃತಿ. ಬಹಳ ಆನಂದ ಆಗ್ತದೆ ಮತ್ತೆ ಅಧ್ಯಯನ. ಅದನ್ನ ನೋಡಿದ್ರೆ, ಸ್ಮರಣೆ ಮಾಡಿಕೊಂಡ್ರೆ ಆ ಕೃತಿಯನ್ನು ಬಹಳ ಆನಂದ ಆಗ್ತದೆ. ಇಲ್ಲಿ ಆ ರೀತಿಯಾಗಿ ಅಮಿತಾರ್ಥವನ್ನು, ಮಿತಿಗೆಟ್ಟ ಅರ್ಥವನ್ನು ಹೊಂದಿರುವಂತಹ ಮಿತವಾದ ಮಾತುಗಳನ್ನ ಆ ಜಗದ್ಗುರುವಾದ ನಾರಾಯಣ ಮಾತಾಡಿದ್ದು. ಅದನ್ನ ನಿಶಮ್ಯ ಅಂತಹ ಮಾತುಗಳನ್ನ ಇದನ್ನ ಕೇಳಿದ್ದು ಯಾರು ಅಂದ್ರೆ ನಮ್ಮ ಪೂರ್ಣಪ್ರಜ್ಞರು. ವಿರಳೇತರಾಂತರಃ ಅಂತ ಹೇಳ್ತಾರೆ. ಹೀಗೆ ವಿರಳೇತರಾಂತರಃ ಅಂದ್ರೆ, ಅಂತರ ಅಂದ್ರೆ ಮನಸ್ಸು ಅಂತ ಒಂದರ್ಥ, ಬುದ್ಧಿ ಅಂತಲೂ ಹೇಳ್ಬೋದು. ಬುದ್ಧಿ ಅಂದ್ರೆ ಜ್ಞಾನ ಅಂತಲೇ ಅರ್ಥ. ಮನಸ್ಸು ಅನ್ನೋದಕ್ಕೂ ಜ್ಞಾನ ಅನ್ನೋ ಅರ್ಥವನ್ನು ಹೇಳ್ಬೋದು. ವಿರಳ ಅಂದ್ರೆ ಸ್ವಲ್ಪ ಅಂತ, ವಿರಳೇತರ ಅಂದ್ರೆ ಬಹು ಅಂತ. ಬಹುಜ್ಞಾನವುಳ್ಳವರು ಪೂರ್ಣಪ್ರಜ್ಞರು ಈ ನಾರಾಯಣ ಮಹರ್ಷಿಯ ಈ ಮಾತುಗಳನ್ನು ಕೇಳಿದರು. ವದತಾಂಬರಸ್ತಮವದತ್ತಯೋ, ಈ ಮಾತನ್ನ ಕೇಳಿದಾಗ ಅವರಿಬ್ಬರ ಆ 2 ಜನ ಇದ್ದಾರಲ್ಲ, ಯಾರು? ನಾರಾಯಣ ಮಹರ್ಷಿ, ವೇದವ್ಯಾಸ ಮಹರ್ಷಿ. ಅವರಿಬ್ಬರನ್ನು ಬಿಟ್ಟು ಅಗಲಿ ಹೇಗೆ ಎಲ್ಲಿ ಹೋಗುವುದು? ಉಡುಪಿಯಲ್ಲ, ಮತ್ತೊಂದಲ್ಲ, ಎಲ್ಲಿಯೂ ಹೋಗ್ಲಿಕ್ಕೆ ಒಲ್ಲೆ ನಾನು. ಅವರ ವಿರಹವನ್ನ ನಾನು ತಡೆಯಲಿಕ್ಕೆ ನಾನು ಶಕ್ತನಲ್ಲ. ಅವರನ್ನ ನಾನು ಬಿಟ್ಟಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇವರು ಚರಾಚರೇಶಯೋ ಅಂತ, ಲೋಕದಲ್ಲಿ ಇರುವಂತಹ ಸರ್ವ ಜೀವಾತ್ಮರಿಗೂ ಕೂಡ ಈ ಸರ್ವ ಚೇತನಾಚೇತನಗಳಿಗೆ ಅಥವಾ ಚೇತನಗಳಲ್ಲಿಯೇ ನಿಂತಲ್ಲೇ ಇರುವಂತಹ ಸಸ್ಯ ಆಗ್ಬಹುದು, ಸಸ್ಯ ಪ್ರಪಂಚ ಆಗ್ಬೋದು, ಅಥವಾ ಸಸ್ಯ ಜೀವಿಗಳಾಗ್ಬೋದು, ಬೇರೆ ಜೀವಿಗಳು, ಸಸ್ಯೇತರ ಜೀವಿಗಳು, ಎಲ್ಲರಿಗೂ ಇವರೇ ಒಡೆಯ. ಅಥವಾ ಚೇತನಾಚೇತನಗಳಿಗೆಲ್ಲ ಒಡೆಯರಾಗಿರುವಂಥವರೇ ಇವರಿಬ್ಬರು. ಅಂದ್ರೆ 2 ರೂಪಗಳಿಂದ ಇಲ್ಲಿ ಕಾಣಿಸ್ತಾ ಇರುವಂತಹ ಪರಮಾತ್ಮ. ಇಂತಹ ಭಗವಂತನ ಸನ್ನಿಧಿಯನ್ನು ಬಿಟ್ಟು ನಾನು ಮತ್ತೆಲ್ಲಿಗೆ ಹೋಗ್ಲಿ? ನನ್ನ ಕೈಲಿ ಸಾಧ್ಯ ಇಲ್ಲ. ಆದ್ದರಿಂದ ಆ ವದತಾಂಬರಃ, ಮಾತನಾಡುವವರಲ್ಲೆಲ್ಲ ಶ್ರೇಷ್ಠ
ಶ್ರೇಷ್ಠರಾದವರು ಅಂದರೆ ಶ್ರೇಷ್ಠ ಮಾತುಗಾರರಾದಂತಹ ಆ ಸರ್ವಜ್ಞರಾದಂತಹ ಆಚಾರ್ಯರು ಅವರಿಬ್ಬರನ್ನು ಕುರಿತು ಅವಧತ್ ಮಾತಾಡಿದರು. ತಮವಧತ್ ಆ ನಾರಾಯಣ ಋಷಿಯನ್ನು ಕುರಿತು ಮಾತಾಡ್ತಾರೆ ಆಚಾರ್ಯರು. ಭವತೋರಿತಃ ಸತತ ಸೇವನಾಮೃತೆ ಮಮ ಮಂಕ್ತುಮಸ್ತು ಭಗವನ್ನನುಗ್ರಹಃ ನ ಲಭೇಯ ವಲ್ಲಭತಮೇದೃಶಂ ಸುಖಂ ಜಗತಾಂ ತ್ರಯೇಪಿ ಜಗದೇಕ ಮಂಗಲಂ. ಹೇ ಸ್ವಾಮಿ ಭಗವಂತನೇ, ಇಲ್ಲಿ ನೀನು ಎರಡು ರೂಪಗಳಿಂದ ಇದ್ದೀಯಾ. ನಿನ್ನ ಸೇವಾ ಅಮೃತ ನನಗೆ ಸಿಗ್ತಾ ಇದೆ, ಸೇವನಾಮೃತೆ ಅಂತ ಹೇಳ್ತಾರೆ. ನಿನ್ನನ್ನು ಸೇವಿಸುವಂತಹ ನಿನ್ನ ಸೇವಾಮೃತ ನನಗಿಲ್ಲಿ ಸಿಗ್ತಾ ಇರುವಾಗ ನನಗೆ ನಿಮ್ಮ ಸೇವಾಮೃತದಲ್ಲೇ ಮುಳುಗಿಕೊಂಡು ನಾನು ಇರಬೇಕು. ಇದನ್ನ ನನಗೆ ಅನುಗ್ರಹ ಮಾಡಬೇಕು. ನನ್ನ ಪ್ರೀತಿಯ ಸಂಪತ್ತು ನೀವು, ನನ್ನ ಅತ್ಯಂತ ಇಷ್ಟರು ಪ್ರೀತಿಯವರು ಆದಂತಹ ಪ್ರೀತಿಯ ಸಂಪತ್ತು ನೀವು. ಆ ಎರಡು ರೂಪಗಳಿಂದ ಕಂಗೊಳಿಸ್ತಾ ಇರುವಂತಹ ಪರಮಾತ್ಮ ನೀನು ನನ್ನ ಪ್ರೀತಿಯ ಸಂಪತ್ತು. ಇಂತಹ ನಿನ್ನನ್ನು ನಾನು ಬಿಟ್ಟು ಇಂತಹ ಸುಖ ನನಗೆ ಸಿಗ್ತದೆ. ಪ್ರಪಂಚದಲ್ಲಿ ಬೇರೆ ಎಲ್ಲೂ ಈ ಸುಖ ಸಿಗುವುದಿಲ್ಲ. ನಿನ್ನ ಈ ಸನ್ನಿಧಿ ಬಿಟ್ಟು ನಾನು ಮತ್ತೆಲ್ಲಿ ಹೋದರೂ ಈ ಸುಖವನ್ನು ನಾನು ಅನುಭವಿಸುವುದಿಲ್ಲ. ಇದು ಮೂರು ಲೋಕದಲ್ಲಿ ಎಲ್ಲಿಯೂ ನಿಮ್ಮ ಸನ್ನಿಧಿ ಬಿಟ್ಟು ಬೇರೆಲ್ಲೂ ಈ ಸುಖ ಸಿಗದು. ಆದ್ದರಿಂದ ಇದರ ಅಭಿಪ್ರಾಯ ಏನು ಅಂದರೆ ನಿಮ್ಮ ಜೊತೆಗೇ ಇರ್ತೇನೆ ಅಂತ ಈ ಅಭಿಪ್ರಾಯದಲ್ಲಿ ಮಾತಾಡಿದೆ. ಕಲಿಕಾಲ ಕಾಲಿತ ಗುಣೇಧರ ತಲೆ ಸುಜನೋ ನೂನ ಮಧು ನಾಸ್ತಿ ಯೋಗ್ಯ ಧೀಹಿ ಪರತತ್ವ ವರ್ಣನಮಯೋಗ್ಯತಾವತೆ ನನು ಹವ್ಯದಾನಮಿವ ನಿಂದ್ಯತೆ ಸುನೇ. ಈಗ ಲೋಕದಲ್ಲಿ ಏನಾಗಿದೆ ಗೊತ್ತಾ, ಜ್ಞಾನ ಪಡೀಲಿಕ್ಕೆ ಯೋಗ್ಯರಾದ ಜನರೇ ಇಲ್ಲ. ಆಯ್ತು, ಭೂಲೋಕ ಇದೆ, ಮನುಷ್ಯರು ಹೌದು, ಬ್ರಾಹ್ಮಣರೂ ಹೌದು, ವೇದಶಾಸ್ತ್ರಗಳು ಇವೇ ಹೇಳಗೊತ್ತು, ಪುರಾಣಗಳು ಉಂಟು ಅಂತ ಗೊತ್ತು, ಪುರಾಣ ಶ್ರವಣವೂ ಗೊತ್ತು. ಅಲ್ಲಲ್ಲಿ ಒಬ್ಬೊಬ್ಬರು ಮಾಡ್ಬೋದು ಪುರಾಣ ಶ್ರವಣ. ಆದರೆ ಪುರಾಣ ಹೇಳುವವರು ಅವರು ಪುರಾಣದಲ್ಲಿ ಪುರಾಣಾಸಕ್ತರು ಅಂತ, ಕೇಳುವವರಿಗೂ ಕೂಡ ಶ್ರವಣಾಸಕ್ತಿ ಇಲ್ಲ, ಹೇಳುವವರಿಗೆ ಆ ಗ್ರಂಥಾಸಕ್ತಿ ಇರುವುದಿಲ್ಲ. ಒಟ್ಟು ಅದೊಂದು ಕಾರ್ಯಕ್ರಮ ಅನ್ನೋ ಹಾಗೆ ಮಾಡ್ತಾರೆ. ಯಾರಿಗೂ ಬೇಡದೆ ಏನೋ ಒಂದು ಮಾಡಬಹುದು ಅಂತ ಮಾಡ್ತಾರಷ್ಟೆ. ಆದ್ರಿಂದ ಯಾರಿಗೂ ಕೂಡ ಜ್ಞಾನ ಸಂಪಾದನೆಯಲ್ಲಿ ಯಾರಿಗೂ ಕೂಡ ಈ ಭೂಮಿಯಲ್ಲಿ ಆಸಕ್ತಿ ಇಲ್ಲ, ಶ್ರದ್ಧೆ ಅಂತೂ ಇಲ್ವೇ ಇಲ್ಲ. ಇದು ಯಾಕೆ ಅಂದರೆ ಇದು ಕಲಿಗಾಲ. ಈ ಕಲಿಗಾಲದಲ್ಲಿ ಏನಾಗಿದೆ ಅಂದರೆ ಭೂಮಿಯಲ್ಲಿ ಸಜ್ಜನಿಕೆ ಮರೆಯಾಗಿಬಿಟ್ಟು, ಕಲಿಗಾಲದಲ್ಲಿ ಸಜ್ಜನಿಕೆ ಮರೆಯಾಗಿ ಬಿಟ್ಟಿದೆ. ಹೀಗಾಗಿ ಯಾರೂ ಕೂಡ ಈ ಭೂಮಿಯಲ್ಲಿ ಯೋಗ್ಯರಾದವರು, ಜ್ಞಾನ ಸಂಪಾದನಾಸಕ್ತಿ ಉಳ್ಳವರೇ ಇಲ್ಲ. ಜ್ಞಾನ ಸಂಪಾದನೆಗೆ ಯೋಗ್ಯರೂ ಅಲ್ಲ, ಅವರಿಗೆ ಶ್ರದ್ಧಾಸಕ್ತಿಗಳು ಇರುವುದಿಲ್ಲ. ಇಂತಹ ಯೋಗ್ಯತೆ ಇಲ್ಲದವರಿಗೆ ಪರತತ್ವದ ವರ್ಣನೆ ಮಾಡುವುದು ಅಂದರೆ ಅದು ಸುಮ್ಮನೆ ವ್ಯರ್ಥ ಕೆಲಸ. ಅದು ಹೇಗಿದೆ ಅಂದರೆ, ಒಳ್ಳೆ ಹವಿಸ್ಸಿದೆಯಪ್ಪ, ಅಗ್ರಿಗೆ ಸಮರ್ಪಣೆ ಮಾಡುವಂತಹ ಒಳ್ಳೆ ಹವಿಸ್ಸು, ಅದನ್ನು ನಾಯಿಗೆ ಬಡಿಸಿದ ಹಾಗೆ ಆಗ್ತದೆ ಅಷ್ಟೇ. ನಾಯಿಗೆ ಒಳ್ಳೆ ಅಗ್ನಿಗೆ ಹವಿಸ್ಸನ್ನು ಏನು ಅರ್ಪಿಸಬೇಕಾದ ಹವಿಸ್ಸನ್ನು ನಾಯಿಗೆ ಬಡಿಸಿದಾಗ ಆಗ್ತದೆ. ಆ ರೀತಿ ಇದೆ. ಈಗ ಜನರೇ ಅಷ್ಟರ ಮಟ್ಟಿಗೆ ಅಷ್ಟೇ ಇರುವುದು ಅಂತ ಈ ರೀತಿ ಪೂರ್ಣ ಪ್ರಜ್ಞರು ಹೇಳ್ತಾ ಇದ್ದಾರೆ. ಇತಿ ತಂಬ್ರುವಾಣಮಯಮಬ್ರವೀದ್ವಿಭು ಭುವಿ ಸಂತಿ ಸೌಮ್ಯ ಪುರುಷ ಗುಣೋಚಿತಾಃ ವಿಮಲಾನ್ಮಣೀನಿವ ಗುಣೋಜ್ಜಿತಾನಿಮಾನ್ ದಯಯಾ ವಿಶೋಧಯ ವಿಶುದ್ಧ ಗೋಗಣೈಃ. ಈಗ ಇದಕ್ಕೆ ಉತ್ತರವಾಗಿ ಅಲ್ಲಿ ಆ ನಾರಾಯಣ ಮಹರ್ಷಿ ಏನು ಇದನ್ನು ಕೇಳಿದಾಗ ಹೇಳಿದ್ದೇನೆಂದರೆ, ಆಗ ಪರಮಾತ್ಮ ಹೇಳ್ತಾನೆ ಸೌಮ್ಯ ಅಂತ ಹೇಳ್ತಾನೆ. ಸೌಮ್ಯ ಅಂದರೆ ಪ್ರೀತಿಯ ಅಂತಲೇ ಅರ್ಥ. ಸೌಮ್ಯ ಶಬ್ದಕ್ಕೆ ಮಗು ಅಂತ, ಹೀಗೆ ವತ್ಸ ಮಗು ಅಂತ ಪ್ರೀತಿಯಿಂದ ಕರೆಯುವ ಮಾತು. ಈ ನೆಲದಲ್ಲಿ ಈ ಭೂಮಿಯಲ್ಲಿ ಬಹಳ ಉತ್ತಮರಾದಂತಹ ಮನುಷ್ಯರಿದ್ದಾರೆ. ನಾವು ಕಾಣಲಿಕ್ಕೆ ಮನುಷ್ಯರು ಅಂತೇವೆ, ಆದರೆ ಅವರೆಲ್ಲ ಸಜ್ಜನರೇ ಹೌದು. ಅದೇನಾಗಿ ಬಿಟ್ಟಿದೆ ಅಂದರೆ, ಇವರನ್ನು ನೀನು ಸ್ವಚ್ಛ ಮಾಡಬೇಕು.
ಅವರನ್ನ ನಿನ್ನ ಉತ್ತಮವಾದ ಮಾತುಗಾರಿಕೆ, ನಿನ್ನ ಸ್ವಚ್ಛ ನೀರಿನಂತೆ ಇರುವ ನಿನ್ನ ಮಾತುಗಾರಿಕೆಯಿಂದ ಅವರ ದೋಷಗಳು, ಅವರ ಮನೋದೋಷಗಳನ್ನೆಲ್ಲ ನೀನು ನಿವಾರಣೆ ಮಾಡಬೇಕು. ಆದ್ದರಿಂದ ನೀನು ಅವರಿಗೆ ರಕ್ಷಣೆ ಕೊಡಬೇಕು. ಅದು ಹೇಗೆ ಅಂದರೆ, ಒಂದು ಮಣಿಯ ಹಾರ ಇದೆ. ಆ ಮಣಿಯ ಹಾರವನ್ನ, ದಾರದಲ್ಲಿ ಪೋಣಿಸಿರುವಂಥ ಮಣಿಯ ಹಾರ, ದಾರ ಕತ್ತರಿಸಿದ್ರೆ ಮಣಿಯೆಲ್ಲ ಚದುರಿ ಧೂಳು ಹಿಡಿದುಕೊಳ್ತದೆ. ಹಾಗೆ ಆಗ್ಬಿಟ್ಟಿದೆ ಅವರಿಗೆ. ಅವರ ಬುದ್ಧಿಯನ್ನ ಜೋಡಿಸಿ ಜ್ಞಾನದ ಅಲ್ಲಲ್ಲಿ ಒಂದೊಂದು ವಿಷಯವನ್ನ ಮಣಿಗಳಂತೆ ತಿಳಿದಿರ್ತಾರೆ. ಅದನ್ನೆಲ್ಲ ಸಂಯೋಜನೆ ಮಾಡಿ ಉತ್ತಮವಾದ ರತ್ನಮಾಲೆ ಮಾಡ್ತಾರಲ್ಲ, ಆ ರೀತಿ ನಿನ್ನ ಮಾತುಗಾರಿಕೆಯಿಂದ ಅವರ ಮನಸ್ಸಿನಲ್ಲಿ ಇರುವಂತಹ ದೋಷಗಳು ಅಂದರೆ ಅಜ್ಞಾನ, ವಿರುದ್ಧ ಜ್ಞಾನ ಇಂಥವೇನಾದರೂ ಇರ್ತವಲ್ವಾ, ಅವುಗಳನ್ನೆಲ್ಲ ನೀನು ಸ್ವಚ್ಛ ಮಾಡಬೇಕು. ಹೀಗೆ ಮನಃಶುದ್ಧಿಯನ್ನ ನೀನು ಕೊಡಬೇಕು ನಿನ್ನ ಮಾತಿನಿಂದ. ತವ ಕೀರ್ತಿರಾರ್ತಿಮತಿ ಮಾತ್ರ ಮಾನಯೇದ್ ಅಶುಭಾನ್ ಪ್ರಭಾಕರ ವಿಭೇವ ಕೌಶಿಕಾನ್ ಕಮಲಾಕರಾಣಿಮ ಶುಭಾನ್ ಪ್ರಬೋಧಯೇದ್ ಪರಮಾನ್ಯಯ ಮಮ ವಿಶೇಷತೋ ನಿಸಂ. ಈಗ ಏನಾಗಿದೆ ಅಂದರೆ, ಇಲ್ಲಿ ಕೆಟ್ಟ ಜನರಿಗೆ ಅವರಿಗೆ ಮನಸ್ಸಿಗೆ ನೋವಾಗ್ತದೆ. ಯಾವುದಕ್ಕಾಗಿ? ದುಷ್ಟ ಜನರಿಗೆ ನಿನ್ನ ಕೀರ್ತಿಯನ್ನು ಕೇಳಿ ಮನಸ್ಸಿಗೆ ನೋವಾಗ್ತದೆ. ಏನಪ್ಪ, ಎಲ್ಲ ಈ ಮಾಧ್ವರೆಲ್ಲ ಸೇರ್ಕೊಂಡು ಮಧ್ವ 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 ಅಂತ ಏನು ಹಾಡಿದ್ದು ಹೊಗಳಿದ್ದು ಈ ಮಧ್ವನವಮಿ ಬಂದ್ರೆ ಸಾಕಾಗೋಗುತ್ತೆ, ಯಾರಿಗೆ ಬೇಕಿದು ಅಂತ ಬೇಸರ ಮಾಡ್ಕೊಳ್ಳೋರು ಇರ್ತಾರೆ. ಇಲ್ಲವಾ ಅಂದ್ರೆ ಇದ್ದಾರೆ, ಇವತ್ತಿಗೂ ಇದ್ದಾರೆ, ನಮ್ಮ ಪರಿಚಿತರೇ ಇದ್ದಾರೆ. ಹಾಗಾಗಿ ಅವ್ರು ಹೇಳೋದು ಮಧ್ವ ವಿಜಯವೇ ಬೇಡ, ಮತ್ತು ಮಧ್ವರ ಸರ್ವಮೂಲ ಗ್ರಂಥಗಳೇ ಬೇಡ, ಎಲ್ಲವನ್ನು ಕೂಡ ಹಾಳು ಮಾಡಿ ಅಂತ ಹೇಳುವವರೇ ಇದ್ದಾರೆ. ಈಗ ಈ ದಿನಕ್ಕೂ ಇದ್ದಾರೆ. ಅವರನ್ನು ಖಂಡಿಸುವವರೇ ಇಲ್ಲ ಅನ್ನುವ ಹಾಗೆ ಆಗ್ಬಿಟ್ಟಿದೆ. ಅಂಥ ದುಷ್ಟರಿದ್ದಾರೆ. ಅಭಿಪ್ರಾಯ ಏನು ಅಂದರೆ, ಮಧ್ವಕೀರ್ತಿಯನ್ನು ಕೇಳಿ ಲೋಕದಲ್ಲಿ ಬಹಳ ವ್ಯಥೆ ಪಡುವಂತಹ ದುಷ್ಟರು ಲೋಕದಲ್ಲಿ ಇದ್ದಾರೆ. ಏನಾಗಿದೆ ಅಂದರೆ, ಈ ಸೂರ್ಯೋದಯ ಆದ ಕೂಡಲೇ ಸೂರ್ಯನ ಬೆಳಕು ಲೋಕದಲ್ಲೆಲ್ಲ ಹರಡ್ತದ. ಸೂರ್ಯನ ಬೆಳಕು ಲೋಕದಲ್ಲಿ ಹರಡಿದಾಗ ಗೂಬೆಗಳಿಗೆ ಬಹಳ ವ್ಯಥೆ ಆಗ್ತದೆ. ಗೂಬೆಗೆ ಒಂಟಿಯಾಗಿರ್ಬೇಕು, ಕತ್ತಲಿನಲ್ಲಿ ಇರಬೇಕು, ಅದಿಷ್ಟ. ಗೂಬೆಗೆ ರಾತ್ರಿ ವೇಳೆ ಇಷ್ಟ, ಹಗಲಾದ ಕೂಡಲೇ ವ್ಯಥೆ ಅದಕ್ಕೆ. ಹಾಗೆ ದುರಾತ್ಮರಿಗೆ ನಿನ್ನ ಕೀರ್ತಿಯ ಬೆಳಕು ಅನ್ನೋದು ದುಃಖವನ್ನ ಕೊಡ್ತದೆ, ದುಃಖ ಪಡ್ತಾರೆ ಅವರು. ಮತ್ತು ಆದರೆ ಸಜ್ಜನರಿಗೆ ಹಾಗಲ್ಲ. ಸಜ್ಜನರಿಗೆ ಏನಾಗ್ತದೆ, ಅದೇ ಸೂರ್ಯೋದಯ ಆದರೆ ಕಮಲಗಳೆಲ್ಲ ಅರಳುತ್ತವೆ. ಹಾಗೆ ಸಜ್ಜನರ ಹೃದಯ ಕಮಲಗಳೆಲ್ಲ ಸೂರ್ಯನಿಂದ ಹೇಗೆ ಅರಳುತ್ತವೆಯೋ ಹಾಗೆ ನೀನು ಲೋಕಕ್ಕೆಲ್ಲ ಅರಿವಿನ ಬೆಳಕನ್ನು ಕೊಡುವಂತಹ ರವಿಯ ಹಾಗೆ ಇರುವ ನಿನ್ನಿಂದ ಸಜ್ಜನರ ಮನಸ್ಸಿನ ಕಮಲಗಳು ಅಂದರೆ ಹೃದಯ ಕಮಲಗಳೆಲ್ಲ ಅರಳುತ್ತವೆ. ಹೀಗೆ ನೀನು ನನ್ನ ಅಪ್ಪಣೆಯ ಪ್ರಕಾರವಾಗಿ ನೀನು ಸದಾಕಾಲ ಪರಮಾಜ್ಞೆಯ ಮಮ ಅಂತ ಹೇಳ್ತಾರೆ. ಮಮ ಪರಮಾಜ್ಞೆಯ, ನನ್ನ ಈ ಅತ್ಯಂತ ಮುಖ್ಯವಾದಂತಹ ಈ ನನ್ನ ಅಪ್ಪಣೆಯನ್ನು ನೀನು ಸ್ವೀಕರಿಸಲೇಬೇಕು. ಅದನ್ನು ಸ್ವೀಕರಿಸಿ ನೀನು ಶುಭಾನ್ ಪ್ರಬೋಧಯೇ. ಶುಭ ಅಂದರೆ ಲೋಕಕ್ಕೆ ಮಂಗಳವನ್ನು ನೀನು ಉಂಟು ಮಾಡಬೇಕು. ಪ್ರಬೋಧಯತ್ತಂದರೆ ಎಚ್ಚರಗೊಳಿಸಬೇಕು, ಎಚ್ಚರವಾಗಬೇಕು. ಪ್ರಬೋಧ ಅಂದರೆ ಎಚ್ಚರ, ಪ್ರಬೋಧ ಅಂದರೆ ಎಚ್ಚರವಾಗಬೇಕಿದು ಆಗಿದೆ, ಎಚ್ಚರ ಆಗಬೇಕಾಗಿದೆ ಲೋಕದಲ್ಲಿ. ಯಾರಿಗೆ? ಸಜ್ಜನರಿಗೆ ಆಗಬೇಕಾಗಿದೆ. ಹಾಗಾಗಿ ಇದಕ್ಕೆ ನೀನೇ ಸರಿಯಾದ ವ್ಯಕ್ತಿ, ನೀನು ಹಾಗಾಗಿ ಜ್ಞಾನ ಕಾರ್ಯವನ್ನು ಮಾಡಬೇಕು ಅಂತ ಈ ರೀತಿ ಹೇಳಿದರು. ಇದು 51ನೇ ಶ್ಲೋಕ. ಇದ್ರ ಮೊದಲು 50ರಲ್ಲಿ ವಿಭುವನ್ನ ಒಂದು ಶಬ್ದ ಹಾಕಿದ್ರು, ವಿಭು ಶಬ್ದ. ಆ ಶಬ್ದವನ್ನು ನಾನು ವಿಶೇಷವಾಗಿ ಹೇಳಿಲ್ಲ. ವಿಭು ಅಂದರೆ ಸರ್ವವ್ಯಾಪ್ತ ಅಂತರ್ಥ. ಭೂ ಅಂದರೆ ಇರುವವ, ಭುಹು ಅಂದರೆ ಇರುವವ ಅಂತರ್ಥ. ವಿಭು ಅಂದರೆ ವಿಶೇಷತಃ ಭೂ ವಿಶೇಷವಾಗಿ ಇರುವವನು. ನಾನು ಇದ್ದೇನೆ ನೋಡ್ರಿ, ಈ ಒಂದು ಕೋಣೆಯಲ್ಲಿ ಇದ್ದೇನೆ. ನನಗೆ ಆಚೆ ಕೋಣೆಯಲ್ಲಿ ಗಲಾಟೆ ಉಂಟು, ಜೋರು ಗೌಜು, ಏನೋ ಸುದ್ದಿ ವಾರ್ತೆ ಏನೇನೋ ಹಾಕೊಂಡು ಕೂಗ್ತಿದ್ದಾರೆ. ಅಲ್ಲಿ ಎದ್ದು ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಅದು ಕಡಿಮೆ ಮಾಡಿ ವಾಲ್ಯೂಮ್ ಹೇಳಲಿಕ್ಕೆ ನನಗೆ ಆಗೋದಿಲ್ಲ. ಇಲ್ಲಿ ಹೋದ್ರೆ ಈ ಪಾಠ ನಿಂತು ಹೋಗ್ತದೆ, ನಿಲ್ಲಿಸಿ ಅಲ್ಲಿ ಹೋಗ್ಬೇಕು. ಅಲ್ಲಿದ್ರೆ ಇಲ್ಲಿ ನಿಲ್ತದೆ.
ಇಲ್ಲಿಯೇ ಹೇಳ್ತಾ ಇದ್ರೆ ಅದನ್ನು ಸಹಿಸ್ಕೊಳ್ಬೇಕು. ನಾವು ಸದ್ದನ್ನು ಸಹಿಸ್ಕೊಂಡು ಹೇಳ್ಬೇಕು. ಇದು ನನ್ನ ಅಸ್ವತಂತ್ರತೆ ತಿಳಿಸ್ತದೆ. ಹೌದಾ? ಅಂದ್ರೆ ನನ್ನ ವ್ಯಾಪ್ತಿ ಇಷ್ಟೇ ಜಾಗ, ಈ ಕುರ್ಚಿ ಈ ಜಾಗ ಇಷ್ಟೇ ನನ್ನ ವ್ಯಾಪ್ತಿ, ಆಚೆಗಿಲ್ಲ ಅಂತ ಅರ್ಥ. ನಾನು ಎಷ್ಟು ಅಸ್ವತಂತ್ರ ಅನ್ಲಿಕ್ಕೆ ನನ್ನದೇ ಉದಾಹರಣೆಯನ್ನ ಕೊಡ್ತಾ ಇದ್ದೇನೆ. ಆದರೆ ಪರಮಾತ್ಮನಾದ್ರೆ ಇಲ್ಲೂ ಇದ್ದಾನೆ, ಅಲ್ಲೂ ಇದ್ದಾನೆ. ಅಲ್ಲಿ ಪ್ರೇರಣೆ ಕೊಡ್ಬೇಕು, ಕೊಡ್ತಾ ಇಲ್ಲ. ಪರಮಾತ್ಮ ಪ್ರೇರಣೆ ಕೊಡ್ಲಿಲ್ಲ, ಹಾಗಾದ್ರೆ ಅಲ್ಲಿಗೆ ಒಂದು ಗಲಾಟೆ ಗೌಜು ನಡೀತಾ ಇದೆ. ನಾನು ಕೂಡ ಗೌಜು ಮಾಡ್ತಾ ಇದ್ದೇನೆ. ಏನ್ ಮಾಡೋದು ಹೇಳಿ? ನಮ್ಮ ಗೌಜು ಚಂದವ, ಅಲ್ಲಿಯ ಗೌಜು ಚಂದವ ಗೊತ್ತಿಲ್ಲ. ಹೀಗೆ ಇದು ನಿತ್ಯದಲ್ಲಿ 3-4 ಬಾರಿ ನಾನು ಈ ಬಗ್ಗೆ ಬಳಲ್ತಾ ಇರುವುದುಂಟು. ಏನ್ ಮಾಡೋದು? ನಮ್ಮದು ಇಷ್ಟು ಅಸಹಾಯಕವಾದಂತಹ ಪರಿಮಿತವಾದಂತಹ ವ್ಯಾಪ್ತಿ ಜೀವಾತ್ಮರಿಗೆ. ಎಷ್ಟು ಹೇಳಿದ್ರು ಕೇಳಲ್ರಿ ಅಂತ ಹೇಳಲ್ವಾ? ಆ ಲೆಕ್ಕದಲ್ಲಿ ವಿಭು ಅಂದ್ರೆ ಅರ್ಥ ಏನು? ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ. ಲೋಕದಲ್ಲಿ ಎಲ್ಲೆಲ್ಲಿ ಯಾವ ಯಾವ ರೀತಿಯ ಕಾರ್ಯಗಳು ನಡೀಬೇಕು, ಸರ್ವಕ್ರಿಯಾ ಪ್ರವರ್ತಕನಾಗಿ ನಿಯಾಮಕನಾಗಿ ಪರಮಾತ್ಮ ಇರ್ತಾನೆ. ಈಗ ಪರಮಾತ್ಮನನ್ನು ಹೇಗೆ ಕಾಣಬೇಕು? ಕ್ರಿಯಾ ಪ್ರವರ್ತಕ, ಸರ್ವಪ್ರೇರಕ, ನಿಯಾಮಕ ಅಂತ ಪರಮಾತ್ಮನನ್ನ ನಾವು ಗ್ರಹಿಸ್ಬೇಕು. ಇದಿಷ್ಟು ಅಭಿಪ್ರಾಯ ವಿಭು ಶಬ್ದದಲ್ಲಿ ಬರ್ತದೆ. ಮತ್ತು ಉಂಟು, ಈಗ ಇಷ್ಟು ಹೇಳಿರ್ತೇನೆ, ಮತ್ತೆ ಬರ್ತದೆ ಆ ಶಬ್ದ. ಆಗ ವಿಭು ಶಬ್ದವನ್ನ ನೋಡಿದ್ರೆ ಮತ್ತೆ ಬೇರೆ ಅರ್ಥಗಳನ್ನು ವಿಚಾರ ಮಾಡುವ. ಇತಿ ಸಾ ಮಹೀಧರ ಮುಖಾದ್ವಿನಿಸೃತ ಜಗತಾಂ ಸುಖಾಯ ವಿಶದಾ ಸರಸ್ವತಿ ವಿಜರಾಜಗೋ ವಿಷಯತಾತಿ ಪೂರಿತಂ ಪ್ರವಿವೇಶ ಮಧ್ವ ಪೃಥು ಬುದ್ಧಿವಾರಿಧಿಂ. ಈ ಪರಮಾತ್ಮ ಇವ ಹೇಗಿದ್ದಾನೆ ಅಂತ ಕೇಳಿದ್ರೆ, ಆ ಪರಮಾತ್ಮನ ಆ ನದಿಯಂತೆ ಇರುವಂತಹ ಮಾತು, ಪರಮಾತ್ಮನ ಮಾತು ಅಂದ್ರೆ ತಿಳಿ ನೀರಿನ ನದಿಯ ಹಾಗೆ. ಇಲ್ಲಿ ನಾರಾಯಣ ಮಹರ್ಷಿ ರೂಪನಾಗಿರುವಂತಹ ಪರಮಾತ್ಮ, ಅವ ಪರಿಶುದ್ಧವಾದಂತಹ ತಿಳಿ ನೀರಿನ ನದಿಯಂತೆ ಅವನ ಮಾತುಗಳು, ಅವನ ಮುಖದಿಂದ ಹೊರಟ ಮಾತುಗಳು, ಅದು ಇಡೀ ಜಗತ್ತಿಗೆ ಉಪಕಾರಕವಾಯಿತು. ನಾರಾಯಣ ಆ ರೀತಿಯ ಒಂದು ಉಪದೇಶವನ್ನ ಕೊಟ್ಟು ಆಚಾರ್ಯರನ್ನ ಪ್ರೇರಿಸಿದ, ಲೋಕದಲ್ಲಿ ಜ್ಞಾನ ಕಾರ್ಯ ಮಾಡುವಂತ ಪ್ರೇರಿಸಿದ. ಹೀಗೆ ನಾರಾಯಣ ಪ್ರೇರಣೆಯಿಂದಾಗಿ ಈ ಆಚಾರ್ಯ ಮಧ್ವರ ಜ್ಞಾನ ಕಾರ್ಯ ಇನ್ನು ಮುಂದೆ ವಿಶೇಷವಾಗಿ ನಡೆಯುತ್ತದೆ. ಮತ್ತು ಆ ವ್ಯಾಸರ ಮಾತು ಇವೆ, ಜೊತೆಯಲ್ಲೇ ಮೂಲ ವಾಕ್ಯಗಳೆಲ್ಲ ವ್ಯಾಸವಚನಗಳು. ವ್ಯಾಸವಾಕ್ಯಗಳನ್ನ ಮೂಲವಾಗಿಟ್ಟುಕೊಂಡು ಅದೇ ಪರಮಾತ್ಮನ ಅವತಾರ ರೂಪರಾಗಿರುವಂತಹ ವಸಿಷ್ಠ ಕೃಷ್ಣರ ವಾಕ್ಯಗಳನ್ನೇ ಮೂಲವಾಗಿಟ್ಟುಕೊಂಡು ಅದಕ್ಕೆ ವ್ಯಾಖ್ಯಾನ ಮಾಡ್ತಾ ಆ ಬ್ರಹ್ಮಸೂತ್ರಗಳ ವ್ಯಾಖ್ಯಾನವನ್ನ ಮಾಡಿ ಲೋಕದಲ್ಲಿ ಜ್ಞಾನದಾಹ ಇರುವವರಿಗೆನ್ನೆಲ್ಲ ತಣಿಸಿದವರು ಆಚಾರ್ಯರು, ಲೋಕಕ್ಕೆ ಜ್ಞಾನ ಕೊಟ್ಟವರು. ಹೀಗೆ ಇದೇನಾಗಿದೆ ಅಂದ್ರೆ, ನಮ್ಮ ಆಚಾರ್ಯ ಮಧ್ವರ ವಿಶಾಲವಾದಂತಹ ಮನಸ್ಸೆನ್ನುವಂತಹ ಅಪಾರವಾದಂತಹ ಮಹಾರ್ಣವ ಅಂದ್ರೆ ಮಹಾಸಮುದ್ರ, ಹಿರಿದಾದ ಸಮುದ್ರವನ್ನು ಉಕ್ಕೇರಿಸುವಂತೆ ಇರುವ ಚಂದ್ರನಂತೆ ಆ ವ್ಯಾಸವಾಕ್ಯಗಳಿವೆ, ವ್ಯಾಸರಿದ್ದಾರೆ. ಹಾಗೆಯೇ ತಿಳಿ ನೀರು ಹೇಗೆ ಮನಸ್ಸನ್ನ ತಂಪು ಮಾಡ್ತದೆ, ಆ ರೀತಿ ನಾರಾಯಣ ಮಹರ್ಷಿಯ ಮಾತುಗಳು ಕೂಡ, ಅದು ಕೂಡ ಈ ಮಧ್ವರ ಮನಸ್ಸೆನ್ನುವಂತಹ ಸಮುದ್ರವನ್ನ ಪ್ರವೇಶ ಮಾಡಿತು. ಹೀಗೆ ಇಂತಹ ವಿಷಯವನ್ನು ಹೇಳ್ತಾರೆ. ಅಂದ್ರೆ ನಾರಾಯಣ ತನ್ನ ಮುಖದಿಂದ, ಆ ನಾರಾಯಣನ ಮುಖದಿಂದ ಹೊರಟಂತಹ ಮಾತು ಲೋಕದ ಹಿತಕ್ಕಾಗಿ ಆಗಿತ್ತು. ಅಂತಹ ನಾರಾಯಣನ ತಿಳಿಯಾದ ಮಾತು, ತಿಳಿಯಾದ ಸ್ಪಷ್ಟವಾದಂತಹ ಅರ್ಥವುಳ್ಳಂತಹ ಮಾತು. ಸರಸ್ವತಿ ಅಂದ್ರೆ ಮಾತು ಅಂತ ಒಂದರ್ಥ, ಸರಸ್ವತಿ ಅನ್ನೋ ಪದಕ್ಕೆ ನದಿ ಅಂತ ಅರ್ಥ. ಸರಸ್ವತಿ ನದಿ ಅಂತ ಹೆಸರಲ್ಲ, ಎಲ್ಲ ನದಿಗಳಿಗೂ ಸರಸ್ವತಿ ಅಂತಲೇ ಹೆಸರು. ಸರಸ್ವತಿ ಅನ್ನೋ ಪದಕ್ಕೆ ನದಿ ಅಂತ ಒಂದರ್ಥ, ಮತ್ತೆ ಮಾತು ಅಂತ ಒಂದರ್ಥ. ಹೀಗಾಗಿ ಆ ನಾರಾಯಣ ಮಹರ್ಷಿಯ ಮಾತುಗಳು ತಿಳಿನೀರಿನ ನದಿಯಂತೆ, ನದಿಗಳೆಲ್ಲ ಹೇಗೆ ಸಮುದ್ರವನ್ನ ಸೇರ್ತದೆಯೋ ಹಾಗೆ ಈ ಮಧ್ವರ ಮನಸ್ಸೆನ್ನುವಂತಹ ಕಡಲನ್ನ ನಾರಾಯಣ ಮಹರ್ಷಿಯ ತಿಳಿನೀರಿನ ನದಿ ಪ್ರವೇಶ ಮಾಡಿತು. ಅಂದ್ರೆ ಅವರ ಮನಸ್ಸಿಗೆ ಪರಿಣಾಮ ಆಯಿತು, ಅದು ಹೊಕ್ಕಿತು. ಮತ್ತು ವ್ಯಾಸರೆನ್ನುವಂತಹ ಚಂದ್ರ,
ವ್ಯಾಸರ ಮಾತುಗಳೆನ್ನುವಂತಹ, ವ್ಯಾಸ ಅಂದ್ರೆ ವ್ಯಾಸನೇ ಚಂದ್ರ. ಆ ಚಂದ್ರನ ಕಿರಣಗಳು ಹೇಗೆ ಸಮುದ್ರವನ್ನು ಉಕ್ಕೇರಿಸ್ತವ್ಯೋ ಹಾಗೆ ವ್ಯಾಸ ವಾಕ್ಯಗಳೆನ್ನುವಂತಹ ಕಿರಣಗಳು, ಚಂದ್ರಕಿರಣಗಳು ಈ ಅಪಾರವಾದಂತಹ ಜ್ಞಾನ ಸಮುದ್ರರಾಗಿರುವಂತಹ, ಜ್ಞಾನಪೂರ್ಣವಾದ ಜ್ಞಾನದ ಸಮುದ್ರದಂತೆ ಅಪಾರವಾದ ಜ್ಞಾನದಿಂದ ಕೂಡಿರುವಂತಹ ಆಚಾರ್ಯರ ಅಂದ್ರೆ ಪೂರ್ಣ ಪ್ರಜ್ಞರ ಮನಸ್ಸೆನ್ನುವ ಕಡಲನ್ನು ಉಕ್ಕೇರಿಸ್ತು ಅಂತ ಹೀಗೆ ಇಷ್ಟನ್ನ ಇಲ್ಲಿ ಹೇಳ್ತಾರೆ. ಮತಮಿತ್ಯವೇತ್ಯ ಮಹಿತಂ ಮಹತೋಃ ಅಭಿಧಾಯ ಬಾಢಮಿತಿ ಧೀರಮತಿಃ ಅನಯೋರ್ನಿಯೋಗಮಧಿರೋಪಿತವಾನ್ ಸ್ವಶಿರಸ್ಯನನ್ಯ ಸುವಹಂ ಪ್ರಣಮನ್. ಆ ಎರಡು ಜನ ಮಹನೀಯರು, ಮಹಾತ್ಮರು, ಅವರಿಬ್ಬರು ಮಹಿತಂ ಮಹತೋಹೋ ಅಂತ ಹೇಳ್ತಾರೆ. ಮಹತೋಹೋ ಅಂದ್ರೆ ಮಹನೀಯರಾದಂತಹ ಇಬ್ಬರ, ಅವರ ಮತಂ, ಅವರಿಬ್ಬರ ಅಭಿಪ್ರಾಯವನ್ನು ಅವೇತ್ಯ, ತಿಳಿದು ಅಂತರ್ಥ. ಮಹತೋಹೋ ಮತಂ ಅವೇತ್ಯ, ಅದನ್ನ ಅವರಿಬ್ಬರ ಆ ಎರಡು ರೂಪಗಳಿಂದಿರುವಂತಹ ಹರಿಯ ಅಭಿಪ್ರಾಯವನ್ನು ತಿಳಿದಂತಹ ಆ ಆಚಾರ್ಯರು, ಮುಖ್ಯ ಪ್ರಾಣದೇವರು, ಅವರು ಧೀರಮತಿ, ಜ್ಞಾನಿ ವರೇಣ್ಯರಾದಂತಹ ಆಚಾರ್ಯರು ಬಾಢಂ ಇತಿ ಅಭಿಧಾಯ, ಬಾಢಂ ಅಂತ ಹೇಳಿದ್ರು. ಬಾಢಂ ಅಂದ್ರೆ ಒಪ್ಪಿಗೆ ಅಂತ, ಒಪ್ಪಿಗೆ ಅಂತ ಹೇಳಿದ್ರು. ಅನಯೋಹೋ ನಿಯೋಗಂ ಅಧಿರೋಪಿತವಾನ್, ಅವರಿಬ್ಬರ ಆ ಎರಡು ರೂಪಗಳ ಹರಿಗೆ, ಆ ಹರಿಯ ಪಾದಗಳಿಗೆ ನಮಸ್ಕಾರ ಮಾಡ್ತಾರೆ. ಎರಡೂ ರೂಪಗಳನ್ನು ಧರಿಸಿದಂತಹ ಆ ಹರಿಯನ್ನು ನೋಡಿ ಆ ಎರಡೂ ರೂಪಗಳ ಪಾದಗಳಿಗೆ ನಮಸ್ಕಾರ ಮಾಡ್ತಾರೆ ಆಚಾರ್ಯರು. ಮತ್ತು ಅವರ ಪಾದಗಳನ್ನ, ಅವರ ಮಾತುಗಳನ್ನು, ಅವರ ಆದೇಶವನ್ನ ತಲೆ ಮೇಲೆ ಹೊತ್ತುಕೊಂಡು, ಅವರಿಬ್ಬರ ಮಾತುಗಳ ಅಭಿಪ್ರಾಯವನ್ನ ತಲೆ ಮೇಲೆ ಹೊತ್ತುಕೊಂಡರು. ಮತ್ತು ಅದು ಎಂತಹ ಅಪ್ಪಣೆ, ಅದು ಜ್ಞಾನ ಕಾರ್ಯದ ಅಪ್ಪಣೆ. ಇಡೀ ಜಗತ್ತಿನಿಗೆ, ಇಡೀ ಜಗತ್ತಿಗೂ ಕೂಡ ಜ್ಞಾನವನ್ನು, ಜ್ಞಾನ ಪ್ರಕಾಶವನ್ನ ಸೂಸುವಂತಹ ಒಂದು ಮಹತ್ಕಾರ್ಯದ ಭಾರವನ್ನ ತಲೆಯ ಮೇಲೆ ಹೊತ್ತು ಮತ್ಯಾರು ಕೂಡ ಅದನ್ನ ಹೊರಲಿಕ್ಕೆ ಸಾಧ್ಯ ಇಲ್ಲ. ಅನನ್ಯ ಸುವಹಂ ಅಂತ ಹೇಳ್ತಾರೆ. ಅನ್ಯರಿಗೆ ಹೊರಲಿಕ್ಕೆ ಆಗದಂತಹ ಆ ಅಪ್ಪಣೆಯ ವಾಕ್ಯ, ಅದನ್ನ ನಮಸ್ಕಾರ ಮಾಡ್ತಾ ಮಾಡ್ತಾ ಆಚಾರ್ಯರು, ಆ ನಾರಾಯಣ ಹಾಗೂ ವ್ಯಾಸರು, ಅವರಿಬ್ಬರ ಅಪ್ಪಣೆಯನ್ನ, ಜ್ಞಾನ ಕಾರ್ಯಕ್ಕಾಗಿ ಅವರು ಹೇಳಿದಂತಹ ಅಪ್ಪಣೆಯನ್ನ ಸ್ವೀಕಾರ ಮಾಡಿದರು ಅಂತ ಹೇಳ್ತಾರೆ. ಅದು ತಲೆಯಿಂದ ಸ್ವೀಕಾರ ಮಾಡಿದರು ಹಿರಿಯರ ಮಾತನ್ನು ಅಂತ. ಆಮ್ನಾಯಸ್ತ್ರಯ ಇವ ತತ್ವಬೋಧಕಾಸ್ತೆ ಪಾಪಘ್ನಾಸ್ತ್ರಯ ಇವ ಪಾವಕ ಪ್ರಜಾನಾಂ ಲೋಕಾವಾಸಕಲಭೃತಸ್ತ್ರಯೋತ್ರ ರೇಜುಃ ಸಾನಂದಾ ಮುನಿಸುತ ಧರ್ಮಸೂನು ಮಧ್ವಾಃ. ಹೇಗಿದೆ ಅಂದ್ರೆ ಅಲ್ಲಿ 3 ಜನರಿದ್ದಾರಪ್ಪ, ಬೆಳಗುತ್ತಾ ಇರುವಂಥವರು, ಆನಂದಪೂರ್ಣರಾಗಿ ಬೆಳಗುತ್ತಾ ಇರುವಂಥವರು 3 ಮಂದಿಯಲ್ಲಿ ಒಂದು ವಾಸಿಷ್ಠ ಕೃಷ್ಣ, ಮತ್ತೊಬ್ಬ ಧರ್ಮಸೂನು ಯಮಧರ್ಮನ ಮಗನಾದಂತಹ ನಾರಾಯಣ, ಮತ್ತು ಸತ್ಯವತಿ ಪರಾಶರರ ಕುಮಾರನಾದಂತಹ ಆ ವಾಸಿಷ್ಠ ಕೃಷ್ಣ, ಮತ್ತೆ ಪೂರ್ಣಪ್ರಜ್ಞ. ಹೀಗೆ 3 ಜನರು ಕೂಡ ತತ್ವಜ್ಞಾನವನ್ನೇ ಲೋಕಕ್ಕೆಲ್ಲ ಉಪದೇಶ ಮಾಡುವರು. ಲೋಕಕ್ಕೆಲ್ಲ ತತ್ವಜ್ಞಾನ ಉಪದೇಶ ಮಾಡುವಂಥವರು ಆಮ್ನಾಯಾಸ್ತ್ರಯ ಇವ ಅಂತ. ಅವರನ್ನ ನೋಡಿದ್ರೆ ತ್ರಯಿ ಅಂತ ಹೇಳ್ತಾರೆ ವೇದಗಳಿಗೆ. ಋಗ್ವೇದ, ಯಜುರ್ವೇದ, ಸಾಮವೇದ ಎನ್ನುವಂತಹ 3 ವೇದಗಳ ರೂಪಗಳಂತೆ, 3 ವೇದಗಳೇ ರೂಪದಾಳಿ ಬಂದಂತಹ ಜ್ಞಾನಾನಂದಮಯರಾದಂತಹ 3 ಅಲ್ಲಿ ಕಂಗೊಳಿಸ್ತಾ ಇದ್ದಾರೆ. ಅವರು ಯಾರು ಅಂದ್ರೆ ಇದೇ ಪೂರ್ಣಪ್ರಜ್ಞರು. ಅವರಿಂದ ಉಪಾಸ್ಯರಾದಂತಹ ಅವರ ಗುರುಗಳಾದಂತಹ ಆ ವಾಸಿಷ್ಠ ಕೃಷ್ಣರು, ಹಾಗೆಯೇ ನಾರಾಯಣ ಮಹರ್ಷಿ ರೂಪದಲ್ಲಿರುವಂತಹ ಪರಮಾತ್ಮ, ಅವ ಯಮಧರ್ಮನ ಮಗ. ಹೀಗೆ ಅವರು 3 ವೇದಗಳಂತೆ ಅಲ್ಲಿ ಕಾಣಿಸ್ತಾರೆ. ಲೋಕಕ್ಕೆಲ್ಲ ತತ್ವೋಪದೇಶವನ್ನ ಮಾಡ್ತಾರೆ. ಲೋಕದ ಪಾಪಗಳನ್ನೆಲ್ಲ ಪರಿಹಾರ ಮಾಡುವಂಥವರು. ಹೇಗೆ ಅಂದ್ರೆ ಅದು 3 ಅಗ್ನಿಗಳಂತೆ ಇದ್ದಾರೆ ಅಂತ ಅರ್ಥ. ಹೀಗೆ ಎಲ್ಲವನ್ನೂ ಕೂಡ
ಅವರು ಮೂರು ಲೋಕಗಳ ಆಶ್ರಯರಾಗಿ ಇರುವಂಥವರು ಅವರು ಅಂತ ಹೀಗೆ ಆ ಮೂರು ಜನರನ್ನ ಮೂರು ಲೋಕಗಳಿಗೆ, ಮೂರು ಅಗ್ನಿಗಳಿಗೆ, ಮೂರು ವೇದಗಳಿಗೆ ಎಲ್ಲವನ್ನು ವರ್ಣಿಸ್ತಾ ಲೋಕಗಳ ಪಾಪಗಳನ್ನ ಪರಿಹಾರ ಮಾಡುವಂಥವರು ಅಂತ ಹೀಗೆ ಅವರನ್ನ ವರ್ಣಿಸ್ತಾರೆ. ಇಲ್ಲಿ ಸಾನಂದಾಮುನಿ ಸುತ ಧರ್ಮಸೂನು ಮಧ್ವಾಹ ಎನ್ನುವಂತಹ ಮಾತಿನಲ್ಲಿ ಆನಂದ ಶಬ್ದ ಬಂತು. ಹೀಗೆ ಇದು ಆನಂದಾಂಕ, 8ನೆಯ ಆನಂದಾಂಕ ಇಲ್ಲಿ ಪೂರೈಸ್ತದೆ. ಬ್ರಹ್ಮಾರ್ಪಣ ಮಸ್ತು.